ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೆಂಗಿದ್ದೀರಾ? ತುಂಬ ದಿವಸ ಆದಮೇಲೆ ಬೈಕ್ ರೈಡ್ ಹೊರಟಿದ್ದೀವಿ. ನಮ್ಮ ಹೊಸಕೋಟೆಯಿಂದ ಹೊಗೇನಕಲ್ ಫಾಲ್ಸ್. ಆಲ್ಮೋಸ್ಟ್ 8 ತಿಂಗಳೇ ಆಯಿತು ಬೈಕ್ ರೈಡ್ ಹೊರಟು. ಎಲ್ಲ ಕಾರಲ್ಲೇ ಟ್ರಿಪ್ ಹೋಗ್ತಾ ಇದ್ವಿ ಅಲ್ಲಿ ಇಲ್ಲಿ ಅಂತ. ತುಂಬ ದಿವಸ ಆದಮೇಲೆ ಬಾಯ್ಸ್ ಎಲ್ಲ ಬೈಕ್ ರೈಡ್ಗೆ ರೆಡಿ ಆಗಿದ್ದಾರೆ. ಸೊ ಬೆಳಗ್ಗೆ 5:45 ಹೊಸಕೋಟೆಯಿಂದ ಹೊರಟಿದ್ದೀವಿ. ಚಳಿ ಇದೆ, ಮಳೆ ಬಂದಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಕ್ರೌಡ್ ಇದ್ರೆ ಹೊರಟಿದ್ದೀವಿ. ಸರ್ಜಾಪುರ ರೋಡ್ ಮೇಲೆ ಹೋಗೋಣ ಅಂತ ಪ್ಲ್ಯಾನು. ಅದೇ ನಮಗೆ ನಿಯರೆಸ್ಟು ಹೊಸೂರು ಮೇಲೆ. ಓಕೆ, ಎಲ್ಲ ಬಾಯ್ಸು ಬರ್ತಾರೆ, ಮೀಟಪ್ ಆಗ್ತೀವಿ. ಇಲ್ಲಿ ಮೀಟಾಗಿ ಒಂದು ಪ್ಲೇಸಿಂದ ಹೊರಡ್ತೀವಿ. ಬೆಳಗ್ಗೆ ಹಲ್ಲು ಉಜ್ಜಿಬಿಟ್ರೆ ಹೊಟ್ಟೆ ಹಸಿಯುತ್ತೆ. ಇನ್ನು ಎಲ್ಲಿ ಇಷ್ಟು ಬೇಗ ಎಲ್ಲೂ ಟಿಫನ್ ಸಿಕ್ಕಲ್ಲ. ನೋಡೋಣ ಮುಂದೆ ಎಲ್ಲನ ಟಿಫನ್ ಬ್ರೇಕ್ ಸ್ವಲ್ಪ ಬೇಗ ಹಾಕ್ಕೊಂಡು ಹೊಟ್ಟೆಗೆ ಏನಾದರೂ ಹಾಕ್ಕೋಬೇಕು. ನೋಡಿ, ಇದೆ ಫ್ಲೈಓವರ್ ಕಾಣಿಸ್ತಾ ಇದೆಯಾ? ರೀಸೆಂಟಾಗಿ ನ್ಯೂಸಲ್ಲೆಲ್ಲ ಫುಲ್ ಟ್ರೆಂಡ್ ಆಯ್ತಲ್ಲಪ್ಪ. ಫ್ಲೈಓವರು ಸರಿಯಾಗಿ ಕಟ್ಟಿಲ್ಲ, ಕಳಪೆ ಕಾಮಗಾರಿ. ಇದೇ ಫ್ಲೈಓವರು, ಅದು ಏನು ಕತೆನೋ ಗೊತ್ತಿಲ್ಲ, ಇನ್ನೂ ಅದ್ರ ಮೇಲೆ ಹತ್ತಿಲ್ಲ. ನೋಡಿ ಇದೆ ಅಪ್ ಟೌನ್ ಮಾಲ್ ಮುಂದೆ ಇರೋದು. ನೋಡಿ, ನಮ್ಮ ಗಾಡಿಗೂ ಬೆಳಗ್ಗೆ ಆಗೋಯ್ತು. ವೈಟ್ ಮೋಡ್ ಬಂದ್ಬಿಡ್ತು ಆಟೋಮೆಟಿಕ್ ಆಗಿ. ಡೇ 3 ಆಕ್ಚುಲಿ. ಈ ಆಷಾಢ ತುಂಬ ಗಾಡಿ ಬೇರೆ ಬೀಸ್ತಾ ಇದೆ, ಸಿಕ್ಕಾಪಟ್ಟೆ ಗಾಡಿ ಇದೆ. ನಮ್ದು ಬೇರೆ ನೆಕೆಡ್ ಬೈಕ್ಸಾ, ಗಾಡಿ ಎದೆಗೆ ಹೊಡಿತಾ ಇರತ್ತೆ. ಆದ್ರೂ ಒಂಥರ ಚೆನ್ನಾಗಿದೆ. ಬೆಳಗ್ಗೆ ಬೈಕ್ ರೈಡ್ಸ್ ಹೊರಡೋದೇ ಒಂಥರ ಮಜಾ, ಏನಂತೀರಾ? ನೋಡಿ, ಮುಂದೆ ಆಗ್ತಾರನು ಮಿಸ್ಟರ್ ಶಶಾಂಕ್ ಕುಮಾರ್ ಅಂತ ಫ್ರೆಂಡು, ಇನ್ನೊಬ್ಬ ಸೆಡೆ ವರುಣ್ ಅಂತ ಅವ್ನು ಮುಂದೆ ಬರ್ತಾ ಇದ್ದಾನೆ. 3 ಗಾಡಿಗಳು ನಾವು ಹೋಗ್ತಾರೆ. ನೋಡಿ ಬಂದ ಅವನು ಗಾಡಿ ಓಡಿಸ್ತಾ ಇರೋನು ಚಿಂಟು ಕಾರ್ತಿಕ್ ಅಂತ, ಹಿಂದೆ ಇರೋನು ಸೆಡೆ ವರುಣ್. ರೋಡು ಚಿಕ್ಕ ರೋಡ್, ಇದು ಚೆನ್ನಾಗಿದೆ, ಪರವಾಗಿಲ್ಲ. ನೋಡಿ, ಬೆಳಗ್ಗೆ ಇನ್ನೂ 6 ಗಂಟೆ ಎಷ್ಟು ಟ್ರಾಫಿಕ್ ಇದೆ. ಹಳ್ಳಿ ರೋಟು ಮೆತ್ತಗೋಗ್ರು ಅಂದ್ರೆ ಅಂತ ಓಡಿಸ್ತಾ ಇದಾರೆ ಇಬ್ರು ಜೋಶನ್. ಬೆಳಗ್ಗೆ ಬರುವಾಗ ನೋಡ್ಬೇಕು ಅದೇ ಓಡಿಸ್ತಾರ. ಚಿಕ್ಕತಿರುಪತಿಗೆ ಬಂದ್ವಿ. ಕರೆಕ್ಟಾಗಿ 30 ಮಿನಿಟ್ಸ್ ಹೊಸಕೋಟೆಯಿಂದ. ನಮ್ಮ ಶಾರ್ಟ್ ಟೀ ಬ್ರೇಕ್ ತಗೊಳ್ಳೋಣ ಅಂತ ನಿಲ್ಸಿದ್ದಾರೆ. ಬೆಳಗ್ಗೆ ಚಳಿ ಇದೆ, ಟೀ ಹಾಕೊಂಡು ಹೊರಡೋದಿಲ್ಲ. ನೋಡಿ, ಇಲ್ಲಿ ಲೆಫ್ಟ್ ತಗೊಂಡ್ವಿ. ಈ ರೂಟ್ ಯಾವುದೋ ಗೊತ್ತಿಲ್ಲ, ಈ ಕಡೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಇಲ್ಲಿಂದ ಹೊಸೂರು 30 ಕಿಲೋಮೀಟರ್ಸ್ ಓನ್ಲಿ. ರೇಂಜ್ ರೋವರ್
ಹಿಂದೆ ಕೂತಿರೋನು ನನ್ನ ಫ್ರೆಂಡು ಕ್ರಾಕ್ಸ್ಗೆ ಸಾಕ್ಸ್ ಹಾಕೊಂಡವನ ಇಂಗ್ಲೀಷ್ ಅವನು. ಹೆಂಗ್ ಕಾಣಿಸ್ತೈತೆ ನೋಡಿ ಅದು. ಓ ಇದು ಫ್ಲೈಓವರು. ಈ ಹೈವೇ ಹೊಸಕೋಟೆಯಿಂದ ಸ್ಟಾರ್ಟ್ ಆಗೋದು. ಇದು ಹೊಸಕೋಟೆ ಅಲ್ಲ, ಸಾರಿ, ಹೊಸಕೋಟೆಯಲ್ಲಿ ಈ ಹೈವೇ ಕನೆಕ್ಟ್ ಆಗುತ್ತೆ ಹೊಸೂರಿಗೆ. ಬಟ್ ಇಲ್ಲಿ ಕನೆಕ್ಟ್ ಅಂತ ವರ್ಕ್ ನಡೀತಾ ಇದೆ ಇನ್ನು. ಸೊ ಅಲೋ ಮಾಡ್ತಿಲ್ಲ ಅಂತ ಈ ಕಡೆ. ಈ ರೋಡ್ ಏನಾದರೂ ರೆಡಿ ಆಗಿಬಿಟ್ರೆ ಆರಾಮಾಗಿ ನಾವು ಅಲ್ಲಿ ಹೊಸಕೋಟೆ ಹತ್ತಿದ್ರೆ ಸೀದಾ ಹೊಸೂರ್ಗೆ ಹೊಡೆದ್ಬಿಡ್ಬೋದು ಡೈರೆಕ್ಟು. ಚೆನ್ನಾಗಿರುತ್ತೆ ಎಕ್ಸ್ಪ್ರೆಸ್ ಹೈವೇ. ನೋಡಿ ಮಸ್ತಾಗಿದೆ ರೋಡು. ಇದೂ ಚೆನ್ನಾಗಿದೆ. ಹಳ್ಳ ಗುಂಡಿಗೆಲ್ಲ ಕಮ್ಮಿ ಏನೂ ಇಲ್ಲ. ಕಾರ್ನರಿಂಗ್ ಮಾತ್ರ ಸಾಕಾಗಿ ಮಾಡ್ಬೋದು. ನೋಡಿ ಇವನು ಮ್ಯಾಪಿಸ್ಟ್. ಎಲ್ಲ ಟ್ರಿಪ್ಗಳಲ್ಲಿ ಇವನೇ ಮ್ಯಾಪ್ ಹಾಕೋದು. ಮ್ಯಾಪಿಸ್ಟ್ ಫೆಲೋ. ಬೆಸ್ಟ್ ರೂಟ್ ಹುಡುಕ್ತೀನಿ ಅಂತಾನೆ, ನೋಡಿದ್ರೆ ಕಿತ್ತೋದ್ ರೂಟ್ಗಳೆಲ್ಲ ಕರ್ಕೊಂಡ್ಬಿಟ್ಟು ಹೋಗ್ತಾನೆ. ಪಾಂಡಿಗೆ 1 hour ಅಲ್ಲಿ ಹೋಗೋ ರೈಡು 3 hour ಮಾಡ್ದ, ಯಾವುದೋ ಕಿತ್ತೋದ್ ರೋಡಲ್ಲಿ ಕರ್ಕೊಂಡೋಗಿ. ಯಾಕೆ ಟೀ ಕುಡಿದ್ಮೇಲೆ ನಮ್ಮ ಮನ್ಗೆ ಜೋಶ್ ಕಡಿಮೆ ಆಗ್ಬಿಟ್ಟಿದೆ. ಆರಾಮಾಗಿ ಓಡಿಸ್ತಾ ಇದ್ದಾನೆ 60 ನೆಮ್ಮದಿಯಾಗಿ. ಸಾಕು ಹಿಂಗೆ ಓಡಿಸ್ಕೊಂಡ್ರೆ. ಈ ಥರ ರೋಡಲ್ಲೆಲ್ಲ ಫುಲ್ ಫಾಸ್ಟ್ ಓಡಿಸ್ಬಾರ್ದು, ನಾಟ್ ಸೇಫ್. ಅದು ಗೊತ್ತಿಲ್ದಿರೋ ರೋಡಲ್ಲಿ ಕೂಡ ಫಾಸ್ಟ್ ಓಡಿಸ್ಬಾರ್ದು. ಎಲ್ಲಿ ಗುಣಿ ಇರುತ್ತೋ ಗೊತ್ತಿಲ್ಲ, ಎಲ್ಲಿ ಸ್ಪೀಡ್ ಬ್ರೇಕರ್ ಇರುತ್ತೋ ಗೊತ್ತಿರಲ್ಲ. ಆರಾಮಾಗಿ ಹೋದ್ರೆ ಎಲ್ಲಿ ಬೇಕೋ ಸ್ಲೋ ಡೌನ್ ಮಾಡ್ಕೋಬೋದು. ನೋಡಿ ನನಗೆ ಡ್ಯಾನ್ಸ್ ಎಲ್ಲ ಮಾಡ್ತವನೆ. ಓ ಅಲ್ಲ, ಸಿಗ್ನಲ್ ಕೊಟ್ಟಿದ್ದು ಎಲ್ಲ ಕಾರು ರೈಟ್ ತಿರ್ಕೊಳ್ಳಿ ಅಂತ. ವೆದರ್ ಮಾತ್ರ ಸಕ್ಕತ್ತಾಗಿದೆ, ಕೂಲಾಗಿ. ಬೈಕ್ ರೈಡ್ಸ್ಗೆ ಇದೊಂಥರ ಆಪ್ಟ್ ವೆದರ್ ಇದು. ನೋಡಿ ಪೊಲೀಸ್ ಅಂಕಲ್ ಬೆಳಗ್ಗೆ ನಿಂತ್ಕೊಂಡ್ಬಿಟ್ಟವ್ರ. ಹೊಟ್ಟೆ ಸೀತಾ ಇದೆ. ಟೀ ಕುಡಿದ್ವಿ, ಆದ್ರೆ ಒಂಚೂರು ಟಿಫನ್ ಬಿದ್ದುಬಿಟ್ರೆ ಬೆಟರು. ನೋಡೋಣ ನೆಕ್ಸ್ಟ್ ಸ್ಟಾಪ್ ಹೊಸೂರು. ಇಲ್ಲ ಹೊಸೂರು ದಾಟ್ಬಿಡ್ತೀವಿ. ಇಲ್ಲಿಂದ ಕಡಿಮೆನೇ ಎಲ್ಲ ಒಂದು 25 ಕಿಲೋಮೀಟರ್ ಇನ್ನ ಹೊಸೂರು. ಯೂಟ್ಯೂಬಲ್ಲಿ ಟಿಫನ್ ತಿನ್ನೋಕೆ ಬಂದ್ವಿ. ಡಬ್ಬ ಥರ ಇತ್ತು. ನಮ್ಮ ಚಿಂಟು ಕಾರ್ತಿಕು ಮಿನಿ ಟಿಫನ್ ತೊಗೊಂಡೆ. ಎಲ್ಲ ಇಷ್ಟಿಷ್ಟು ಕಾಲ್ಪರ ಪ್ರಸಾದ ಆಗ್ತಿದೆ. ಇಡ್ಲಿ ಸಾಂಬಾರ್. K2Bಯಲ್ಲಿ ಟಿಫನ್ ಮಾಡಿಕೊಂಡು ಹೊರಟ್ವಿ. ಟಿಫನ್ ಅಂತೂ ವರ್ಸ್ಟ್ ಆಗಿತ್ತು. ಏನು ಹೇಳಿ, ಟಿಫನ್ ಅಂತೂ ಇಡ್ಲಿ ಎಲ್ಲ ನಮ್ಮ ಕಡೆನೂ ಚೆನ್ನಾಗಿರುತ್ತೆ. ಒಂಥರ ಹಿಟ್ಟು ಒಂಥರ ಪೇಸ್ಟ್ ಥರ ಆಗೋಗಿತ್ತು, ಒಂಥರ ಗಟ್ಟಿ ಗಟ್ಟಿ, ನಮಗೆ ಸೆಟ್ ಆಗಲ್ಲ. ಸಾಂಬಾರೆಲ್ಲ ಈ ಕಡೆ ಚೆನ್ನಾಗಿರುತ್ತೆ ಅಂತಾರೆ, ಏನೂ ಇಲ್ಲ. ನಮ್ಮ ಬೆಂಗಳೂರು ಉಡುಪಿ ಸಾಂಬಾರು ಸಗದಾಗಿರುತ್ತೆ. K2B ಇಲ್ಲಿ ಹಂಗೇನೋ ಎಲ್ಲ ಕಡೆ ಹಂಗೇನೋ ಗೊತ್ತಿಲ್ಲ, ನನಗಂತೂ ಇಷ್ಟ ಆಗಲಿಲ್ಲ. ಪೊಂಗಲ್ ಒಂದು ಓಕೆ. ಈ ಮಿನಿ ಟಿಫನ್ ತೊಗೊಂಡಿದ್ನಲ್ಲ ಫ್ರೆಂಡು, ಅದ್ರ ಪೊಂಗಲ್ ಟೇಸ್ಟ್ ಮಾಡಿದ್ವಿ. ಪೊಂಗಲ್ ಒಂದು ಚೆನ್ನಾಗಿತ್ತು. ಟ್ರೈನ್ ಎಲ್ಲ ಓಕೆ ಅಷ್ಟೇ. ಕಾಫಿ ಪರವಾಗಿಲ್ಲ. ಟಿಫನ್ ತಿನ್ಕೊಂಡು ಸೊ ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಹೊಸೂರಿಂದ ಸ್ವಲ್ಪ ಬಿಸಿಲು ಬಂತು. ಬಿಸಿಲು ಬಂದರೂ ಪರವಾಗಿಲ್ಲ,
ಮಳೆ ಬರಲಿಲ್ಲ ಅಂದರೆ ಮಳೆ ಬಂದರೆ ಗಾಡಿ ಓಡಿಸೋಕೆ ಕಷ್ಟ ಆಗ್ಬಿಡುತ್ತೆ. ನೋಡಿ ನಮ್ಮ ಬೈಕ್ ಒಬ್ಬನೇ ಹೋಗ್ತಾವನು, ಸಿಂಗಲ್ ರೈಡ್. ಅವನು ಇನ್ನೊಂದು ಗಾಡಿಗೆ ಬರ್ಕೊಂಡ. ಆ ಡಾಮಿನರಲ್ಲಿ ಮುಂದೆನ ಕುತ್ಕೊಂಡು ಓಡಿಸ್ಬಿಡ್ಬೋದು, ಹಿಂದೆ ಅಂತೂ ಕುತ್ಕೊಳ್ಳೋದು ಸಾಕಾದ ಹಿಂಸೆ. ತಿಕಾಲ ಉರಿ ಬಂದ್ಬಿಡುತ್ತೆ. ಆರೆಂಜ್ ಹಾರ್ಡಿದೆ ಹಿಂದೆ ಸಿಟ್ಟೋದಕ್ಕೆ. ನೋಡಿದ್ರೆ ಅದರಲ್ಲೇ ಕುತ್ಕೊಂಡವನ ಇನ್ನೊಂದು ಸ್ವಲ್ಪ ತೆಗಿರ್ತಾನೆ, ಇದು ಕೆರ್ಕೊಂಡು ನೋಡ್ತಾ ಇದೆ ಅಂತ. ಹಿಂದೆ ಚೆನ್ನಾಗಿ ಲೆಫ್ಟ್, ನಾವೇ ಕಡೆ ಹೋಗ್ಬೇಕು. ಓಕೆ, ನಮ್ಮ ಮಚ್ಚಗನೇ ಕಡೆ ಹೋದ್ರೆ ಫಾಲೋ ಮಾಡ್ಬಿಡೋದು ಅಷ್ಟೇ. ಮ್ಯಾಪ್ ಹಾಕ್ಕೊಂಡೆ ನಾನು. ಶಿವನ ಸಮುದ್ರ ಉಕ್ಕಿ ಹರಿತಾ ಇದೆ, ತುಂಬೋಗಿದೆ ನೀರಂತೂ. ಅಲ್ಲಿ ಸಿಕ್ಕಾಬಡ ಜೋರಿದೆ. ಸೊ ಅದೇ ನೀರೇ ಇಲ್ಲಿ ಹರಿಯೋದು, ನಮ್ಮ ಕಾವೇರಿ ನೀರು. ಇಲ್ಲೂ ತುಂಬ ಹರಿತಾ ಇರುತ್ತೆ ನನಗೆ ಗೊತ್ತಿದ್ದಂಗೆ. ನೋಡೋಕ್ಕಂತೂ ಸಖತ್ತಾಗಿರುತ್ತೆ. ವಿಲ್ ವೇಟ್ ಆ್ಯಂಡ್ ವಾಚ್ ಹೆಂಗಿದೆ ಅಂತ. ಬಟ್ ನೀರು ತುಂಬ ಹರಿತಾ ಇದ್ರೆ ನಮಗೆ ತೆಪ್ಪ ರೈಡ್ ಎಲ್ಲ ಬಿಡಲ್ಲ ಅನ್ಕೊಂತೀನಿ. ಅಟ್ಲೀಸ್ಟ್ ನಮ್ಗೆ ಅಲ್ಲಿ ನೋಡೋಕೆ ಬಿಟ್ರೆ ಸಾಕು. ಇನ್ನೂ ರೋಡ್ ಚೆನ್ನಾಗಿದೆ, ಕೆಳಗಡೆ ಹೋಗ್ಬೇಕಾ? ಅಯ್ಯೋ, ನೋಡಿ ನಾನು ಡಾಮಿನಾರ್ಗೆ ಕರ್ಕೊಂಡ್ಬಿಟ್ಟಿಯಾನೆ. ಸ್ಟ್ರೈಟ್ ಹೋದ್ರೆ ಕೃಷ್ಣಗಿರಿ. So we have to take right here. ಡೆಂಗ್ನಿಕೋಟೆ ರೀಚ್ ಆದ್ವಿ. ಡೆಂಗ್ನಿಕೋಟೆ ಬಿಟ್ಟು ಹೊರಟಿದೀವಿ ಮುಂದೆ. ವೆದರ್ ಅಂತೂ ಸೂಪರ್ ಆಗಿದೆ. ಅವಾಗ ಸ್ವಲ್ಪ ಬಿಸಿಲು ಬಂತು, ಮತ್ತೆ ಫುಲ್ ಕ್ಲೌಡಿ ಆಗಿದೆ ಇವಾಗ. ಮೋಸ್ಟ್ಲಿ ವಿಂಡ್ ನಾಯ್ಸು ಕೂಡ ಜಾಸ್ತಿ ಇದೆ ಅನ್ಸುತ್ತೆ, ತುಂಬ ಗಾಡಿ ಇದೆ. ಡೆಂಗ್ನಿಕೋಟೆ ಆಲ್ಮೋಸ್ಟ್ ಇದು ನಮ್ಮ ಕರ್ನಾಟಕ ಎಲ್ಲೋ ಬಾರ್ಡರಲ್ಲೇ ಬರುತ್ತೆ ಅನ್ಸುತ್ತೆ, ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ತುಂಬ ಕೆಯ ಗಾಡಿಗಳಿದಾವೆ ಇಲ್ಲಿ. ಆನ್ ದ ವೇ ಬರ್ತಾ ತಮಿಳ್ನಾಡಲ್ಲಿ ಕೂಡ ನಮ್ಮ ಕೆಂಪೇಗೌಡರ ಜಯಂತಿ ಮಾಡಿದ್ದಾರೆ ಇಲ್ಲಿ. ನೋಡಿ ತುಂಬ ಖುಷಿ ಆಯಿತು, ತಮಿಳ್ನಾಡಲ್ಲೂ ಮಾಡ್ತಾರಲ್ಲ ಅಂತ. ಇನ್ನೊಂದು ಕೆನಕಲ್ ನಮಗೆ 63 ಕಿಲೋಮೀಟರ್ ಇದೆ ಇಲ್ಲಿಂದ. ಮುಂದೆ ರೋಡು ಹೆಂಗಿದೆಯೋ ಗೊತ್ತಿಲ್ಲ. ಚೆನ್ನಾಗಿದ್ರೆ 1 hour ಹೊಡೆಯಬಹುದು. ರೋಡ್ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ನೋಡುವ ಮುಂದೆ ಹೆಂಗಿದೆ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬೈಕ್ ರೈಡ್ಸ್ಗೆ ಇದು ಆಪ್ಟ್ ವೆದರ್ ಇದೆ. ಸುತ್ತ ಬೆಟ್ಟಗಳಿದಾವೆ, ಸಕ್ಕದಾಗಿದೆ ನೋಡಕ್ ಮಾತ್ರ ವ್ಯೂ. ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ. ಸುತ್ತ ಬೆಟ್ಟ ಇದೆ, ವ್ಯೂ ಮಾತ್ರ ಅಲ್ಟಿಮೇಟ್ ಇದೆ ವ್ಯೂ. ನೋಡಿ ಬೆಟ್ಟಗಳು ಸಗಲಾಗಿದೆ, ಸುತ್ತ ಕವರ್ಡ್ ವಿತ್ ಬೆಟ್ಟಾಸ್.
50 ಕಿಲೋಮೀಟರ್ ಇದೆ. ತಿಕಾಗುರಿ ಬಂತು, ದೂರ ಆಗುತ್ತೆ ನೋಡಿ. ಇದು ಇಲ್ಲಿಗೆ ಆಗೋಯ್ತು, ಕವರಿ ನಾರ್ತ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂಚುಟ್ಟಿ ರೇಂಜ್. ಈ ಕಡೆಯಿಂದ ರಿಟರ್ನ್ ಹೋಗುವಾಗ ಇನ್ನೊಂದು ಹೈವೇ ಇದೆ ಅಂತೆ, ಆ ಹೈವೇನಲ್ಲಿ ಹೋಗ್ತೀವಿ ರಿಟರ್ನ್. ಹೈವೇ ಒಂದು 20 ಕಿಲೋಮೀಟರ್ ಜಾಸ್ತಿ ಆಗುತ್ತೆ, ಬಟ್ ಆರಾಮಾಗಿ ಹೊಡಿಬೋದು. ಈ ರೋಡ್ಸು ಸಿಂಗಲ್ ಓಡಿಸಿದ್ರೆ ಬೈಕು ಮಸ್ತಾಗಿರುತ್ತೆ, ಡಬಲ್ಸು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ವೆಯ್ಟ್ ಜಾಸ್ತಿ ಇರುತ್ತೆ, ರೆಸ್ಟ್ ಮೇಲೆ ಪೈನ್ ಬೀಳುತ್ತೆ. ರೋಡ್ ಮತ್ತೆ ಚೆನ್ನಾಗಿದೆ. ಟರ್ನರಿಂಗ್ ಗೈಸ್. ಅಲ್ಲಿ ಬಿಡಲು ಬಾ ಹೋಗೋಣ. ಓಕೆ, ಡಿಸಪಾಯಿಂಟೆಡ್. ಬ್ಲಾಕ್ ಮಾಡಿದ್ದಾರೆ, ನೀರ್ ಫ್ಲೋ ಜಾಸ್ತಿ ಇದೆ ಅಂತೆ. ಸೊ ಹೊಗೇನಕಲ್ಗೆ ನಾಟ್ ಅಲೌಡ್. ಇನ್ನೂ ಆಲ್ಮೋಸ್ಟ್ ಒಂದು 1 ವೀಕ್ to 10 days ಬಿಡಲ್ಲ. ಸೊ ರಿಟರ್ನ್ ಹೋಗ್ತಾ ಇದ್ದೀವಿ. ಹೊಗೇನಕಲ್ಗೆ ಯಾರು ಪ್ಲಾನ್ ಮಾಡ್ತಾ ಇದ್ದೀರಾ ಎಲ್ಲ ರೀಶೆಡ್ಯೂಲ್ ಮಾಡ್ಕೊಳ್ಳಿ. ಹೊಗೇನಕಲ್ ಕ್ಲೋಸ್ ಆಗಿದೆ, ಯಾರನ್ನೂ ಬಿಡ್ತಾ ಇಲ್ಲ. ಧರ್ಮಪುರಿ DC ಇಂದ ಆರ್ಡರ್ ಆಗಿದೆ ಅಂತೆ. ಮೇ ಬಿ ಇನ್ನೂ 1 ವೀಕ್ to 10 days ಬಿಡೋದಿಲ್ಲ. 18 ಕಿಲೋಮೀಟರ್ ಇಂದನೇ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ರಿಟರ್ನ್ ಆಗ್ತಾ ಇದ್ದೀವಿ ಇವಾಗ. ಡಿಸಪಾಯಿಂಟೆಡ್. ಓಕೆ ಬಾಯ್.